ಹಾಯ್, ನಾನಿವತ್ತು ಸಿಂಪಲ್ ಆಗಿ ಒಂದು ಫೇಸ್ ಪ್ಯಾಕನ್ನು ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಬೇಕಾದದ್ದು ಬೀಟ್ರೂಟು. ಅದರಿಂದ ಇದನ್ನು ಬೀಟ್ರೂಟ್ ಫೇಸ್ ಪ್ಯಾಕ್ ಅಂತಲೇ ಕರಿಬಹುದು. ನಾನಿಲ್ಲಿ ಚಿಕ್ಕದಾದ ಒಂದು ಬೀಟ್ರೂಟನ್ನು ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಈ ರೀತಿಯಾಗಿ ಗಾಳಿಸಿ ಬೀಟ್ರೂಟ್ ರಸವನ್ನು ತೆಗಿತಾ ಇದ್ದೀನಿ. ಬೀಟ್ರೂಟ್ ಚರ್ಮವನ್ನು ಹೈಡ್ರೇಟ್ ಮಾಡಲು ಮತ್ತು ಹೊಳಪು ನೀಡಲು ಮತ್ತು ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬೀಟ್ರೂಟನ್ನು ನಾವು ಜ್ಯೂಸ್ ಆಗಿ, ಸಲಾಡ್ ಆಗಿ ಅಥವಾ ಪಲ್ಯಗಳನ್ನಾಗಿ ಮಾಡಿ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಬೀಟ್ರೂಟ್ ರಸ ತೆಗೆದಾಗಿದೆ. ಇದಕ್ಕೆ ನಾನಿವಾಗ 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು 2 ಸ್ಪೂನ್ ಮೊಸರನ್ನು ಸೇರಿಸಿ ಹಾಗೆ 1 ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಈ ಫೇಸ್ ಪ್ಯಾಕನ್ನು ನಾವು ಮುಖಕ್ಕೆ ಅಥವಾ ಕೈಗೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಬೇಕು. ಇದನ್ನು ನಾವು ವಾರಕ್ಕೆ 3 ರಿಂದ 4 ದಿನ ಮಾಡಿದರೆ ತುಂಬ ಒಳ್ಳೆಯದು. ಈ ಫೇಸ್ ಪ್ಯಾಕನ್ನು ಒಮ್ಮೆ ರೆಡಿ ಮಾಡಿ ಒಂದು 2-3 ದಿನ ನಾವು ಫ್ರಿಜ್ಜಲ್ಲಿ ಸಹಿತ ಇಟ್ಕೊಳ್ಬೋದು. ಈಗ ತುಂಬಾ ಸುಲಭವಾದ ಮತ್ತು ಮನೆಯದೇ ಸಿಗುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡುವಂತಹ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದನ್ನು ಇವಾಗ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ದಪ್ಪವಾಗಿ ಅಪ್ಲೈ ಮಾಡಬೇಕು. ಇದನ್ನು ಅರ್ಧ ಗಂಟೆ ಆದಮೇಲೆ ವಾಶ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.